ಹಾಯ್ ಗೈಸ್, ನಾವೀಗ ಸನ್ನತಿ ಚಂದ್ರಲಾಂಬ ದೇವಸ್ಥಾನ ನೋಡೋಣ ಬನ್ನಿ. ಈಗ ನಾವು ಹಿಂದ್ಗಡೆ ಎಂಟ್ರೆನ್ಸಿಂದ ಹೊಂಟಿದ್ದೇವೆ. ಹಿಂಗೆ ಸ್ಟ್ರೇಟ್ ಅಲ್ಲಿ ಏನು ಗೇಟ್ ಹಾಕಿದಾರಲ್ಲ ಅದೇ. ನಾವು ತಡ ಮಾಡಿ ತೊಗೊಂಡಿದ್ದೇವೆ ಫ್ರೆಂಡ್ಸ್. ನಾವು ಫೋಟೋ ಹಾಕ್ತೀವಿ ದೇವಿದು, ನೀವು ಆಮೇಲೆ ನೋಡ್ಕೋಬೋದು. ಈಗ ಬನ್ನಿ, ದೇವಸ್ಥಾನ ಚಂದ್ರಲಾಂಬ ದೇವಸ್ಥಾನ ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಇಲ್ಲಿ ಒಳಗೆ ದೇವಿ ಇದ್ದಾಳೆ, ಇಲ್ಲಿ ದೇವಿ ಇದ್ದಾಳೆ. ಬೆಳ್ಳಿ ಮೂರ್ತಿ ದೇವಿದು, ದೇವಿ ಬೆಳ್ಳಿ ಮೂರ್ತಿ ಇದೆ ಫ್ರೆಂಡ್ಸ್. ಅದು ನಾವು ಆಮೇಲೆ ನಿಮಗೆ ಫೋಟೋ ಕಳಿಸ್ತೇವೆ. ಮತ್ತು ಫ್ರೆಂಡ್ಸ್, ಈಗ ಕಾಳಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗೋಣ. ಇದು ಈಗ ಮಠ ಇದ್ದಾಗಿದೆ. ಇದು ಹೋಮಕುಂಡ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಹಾಕಾಳಿ ದೇವಸ್ಥಾನ. ಇದು ಒಳಗೆ ಹೋಗೋಣ ಬನ್ನಿ. ಇದು ಕಾಳಿ ಫೋಟೋ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವೀಗ ನೋಡ್ಬೋದು. ಇದು ಯಾರು ಅಂದರೆ ಮಹಾಕಾಳಿ ಇದ್ದಾಳೆ ಫ್ರೆಂಡ್ಸ್ ಇಲ್ಲಿ. ಮತ್ತೆ ಈಗ ನಾವು ಕೆರೆ ಹತ್ರ ಹೋಗೋಣ ಬನ್ನಿ. ಕೆರೆ ಹತ್ರ ಹೋಗೋಣ. ನೋಡಿ ಫ್ರೆಂಡ್ಸ್, ಇದರ ಹತ್ರ ಇಲ್ಲಿ ಇನ್ನೂ ಲಾಡ್ಜ್ ಅಂದರೆ ಇರೋದಕ್ಕೆ ರೂಮ್ ಕಟ್ಟಿದ್ದಾರೆ ಫ್ರೆಂಡ್ಸ್. ಇದು ಹನುಮಾನ್ ದೇವರು. ಆಮೇಲೆ ಈ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ ಫ್ರೆಂಡ್ಸ್. ಈ ಕಡೆಯಿಂದ ಒಂದು ಎಂಟ್ರೆನ್ಸು. ಇಲ್ಲಿ 9 ನವಗ್ರಹಗಳು, ಮೊದಲಿನಿಂದ ತೋರಿಸೋಣ 9 ನವಗ್ರಹಗಳು. ಇಲ್ಲಿ ನೋಡಿ ಫ್ರೆಂಡ್ಸ್, 9 ನವಗ್ರಹಗಳು. ಫ್ರೆಂಡ್ಸ್, ಈಗ ನಾವು ಇಲ್ಲಿ ಲಾಡ್ಜ್ ಕೌಂಟರ್ ಇದೆ ಫ್ರೆಂಡ್ಸ್. 2 ಲಾಡ್ಜ್ ಇದೆ. ಈಗ ಒಂದು ಗುಡಿ ಸುತ್ತ ಹಾಕಿ ಹೋಗೋಣ ಫ್ರೆಂಡ್ಸ್ ಕೆರೆ ನೋಡೋದಕ್ಕೆ. ಒಂದು ಸಲ ಗುಡಿ ಸುತ್ತ ಹಾಕೋಣ. ಇದು ಊಟದ್ದು. ಇಲ್ಲಿ ಕುಡಿಯೋ ನೀರು, ಇಲ್ಲಿ ಕೈ ತಗೊಂಡು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಗುಡಿ. ಚಂದ್ರಲಾಂಬ ಸನ್ನತಿ. ನೀವು ಒಂದ್ಸಲ ವಿಸಿಟ್ ಕೊಟ್ಟು ಹೋಗಿ ಫ್ರೆಂಡ್ಸ್, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಹೇಗೆ ಏನೇನಿದೆ, ಎಲ್ಲಿದ್ದೀವಿ, ಹೇಗೆ ಏನು ಎಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಶ್ರೀ ಮಹಾಸರಸ್ವತಿ ಪ್ರಸನ್ನ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಸ್ವತಿ ದೇವಿ ಇದ್ದಾಳೆ. ಈಗ ಸರಸ್ವತಿ ದೇವಿಯನ್ನು ಕೂಡ ನೋಡೋಣ. ನೋಡಿ ಫ್ರೆಂಡ್ಸ್, ಸರಸ್ವತಿ ದೇವಿ ಇದು ಇದ್ದಾಳೆ ಇಲ್ಲಿ. ಮತ್ತೆ ಬನ್ನಿ, ಅರ್ಧ ಗುಡಿ ಸುತ್ತಾಕಿದ್ದೀವಿ. ಇನ್ನೂ ಅರ್ಧ ಗುಡಿ ಸುತ್ತಾಕಿ ಕೆರೆ ಕಡೆ ಹೋಗೋಣ ಫ್ರೆಂಡ್ಸ್. ಯಾತ್ರಿಗಳು ಇದ್ದಾರೆ. ಇದು ಚಂದ್ರಲಾಂಬ ಗುಡಿ ಈ ಸೈಡಿಂದು ಫ್ರೆಂಡ್ಸ್. ಇದು ಮಹಾಕಾಳಿ ಗುಡಿ ಫ್ರೆಂಡ್ಸ್, ಈ ಸೈಡಿನ ಪಿಂಕ್ ಕಲರು. ಮತ್ತು ನೆಕ್ಸ್ಟು ಇಲ್ಲೂ ಎಲ್ಲ ಲಾಡ್ಜ್ ಬಿಲ್ಡ್ ಮಾಡ್ತಿದ್ದಾರೆ. ನಾವಿಲ್ಲಿ ಬಂದು ಹೋಗಿದ್ದೀವಿ ಅನಿಸುತ್ತೆ ಒಂದು ಸಾರಿ ನಿಮಗೆ ತೋರಿಸೋದಕ್ಕೆ. ಮತ್ತು ಅದೇ ರೀತಿಯಿಂದ ಬರ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ, ಈಗ ಕೆರೆ ಹತ್ತಿರಕ್ಕೆ ಹೋಗೋಣ. ಹೀಗೆ ಫುಲ್ ಗುಡಿ ನೋಡಿದ್ಮೇಲೆ ನಿಮಗೂ ಗುಡಿ ನೋಡಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೆ ನೀವು ಅಂದರೆ ಸ್ಕೂಲು, ಕಾಲೇಜು, ಡ್ಯೂಟಿ, ಹಾಲಿಡೇ ಇದ್ದಾಗ ಬಂದು ವಿಸಿಟ್ ಕೊಟ್ಟು ಹೋಗಿ ಫ್ರೆಂಡ್ಸ್. ಇಂಥ ಎಕ್ಸ್ಪೀರಿಯೆನ್ಸ್ ನಿಮಗೆ ಎಲ್ಲೂ ಆಗೋಲ್ಲ ಫ್ರೆಂಡ್ಸ್. ನೋಡಿರಿ ಮುಂದೆ
ಕೆರೆ ಹತ್ರ ಹೋಗೋಣ. ಫುಲ್ ಗುಡಿ ನೋಡೋದಕ್ಕೆ 5 ನಿಮಿಷ ಆಯ್ತು ಫ್ರೆಂಡ್ಸ್. ಇಲ್ಲಿ ಮಮ್ಮಿ ಹಾಯ್ ಮಾಡಿ, ಹಾಯ್ ಹಾಯ್ ಹಾಯ್. ನಾವು ಹಿಂದಿನ ಬಾಗಿಲಿಂದ ಎಕ್ಸಿಟ್ ಕೊಡ್ತಿದ್ದೀವಿ ಫ್ರೆಂಡ್ಸ್. ಹೀಗೆ ಹಿಂದಿನ ಬಾಗಿಲಿಂದ ಸೈಡಿಗೆ ಬಂದರೆ ಇಲ್ಲಿ ಕೆರೆ ಇದೆ. ಆಂಟಿ ಹಾಯ್ ಮಾಡಿ. ಫುಲ್ ಬ್ಲರ್ ಕಾಣತ್ತದ್ರಿ. ಈ ಕಡೆ ಬರ್ರಿ ಆಂಟಿ. ಈ ಕಡೆ ಫುಲ್ ಬೆಳ್ಳಗಳ. ಹಾಯ್ 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 ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನ್ ಅದು ಇದು ಇದೆ. ಫ್ರೆಂಡ್ಸ್ ಈಗ ಭೀಮಾ ನದಿ ಇದು ಬನ್ನಿ ನೋಡೋಣ. ಇದು ಡ್ಯಾಮು, ನದಿ ಅಂತಲೂ ಅನ್ಬೋದು, ಹೀಗೆ ಡ್ಯಾಮ್ನು ಅನ್ಬೋದು. ಎಷ್ಟು ಇದು ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದು ಅಗಲವಾಗಿದೆ ನೋಡಿ ಫ್ರೆಂಡ್ಸ್. ಆ ದಂಡೆಯಿಂದ ಫುಲ್ ಇಷ್ಟು ದೊಡ್ಡದಾಗಿದೆ. ಯಾರಾದರೂ ಬಿದ್ದರೆ ಅವ್ರ ಇದನ್ನು ಕೂಡ, ಅವ್ರ ಬಾಡಿನೂ ಕೂಡ ಸಿಗೋದಿಲ್ಲ, ಅಷ್ಟು ಇದು ಇದೆ ನೋಡಿ ಫ್ರೆಂಡ್ಸ್. ಎಷ್ಟು ದೊಡ್ಡದಿದೆ. ತಳಗಳು ಹೋಗ್ತಾ ಇದ್ದೀವಿ ಈಗ ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡದಿದೆ. ಇಲ್ಲಿಂದ ಆ ಬ್ರಿಡ್ಜ್ ಮೇಲೆ ಏನೇನು ಕಾಣಿಸುತ್ತೆ ಎಲ್ಲ ಸಣ್ಣ ಸಣ್ಣ ಇರುವೆ ಹಾಗೆ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿಂದ ಹೇಗೆ ಕಾಣಿಸುತ್ತೆ ನೋಡ್ರಿ ಫ್ರೆಂಡ್ಸ್. ಮತ್ತೆ ಈಗ ಅವ್ರಿಗೆ ಹೋಗೋ ಸಮಯ. ಬನ್ನಿ, ಈ ನದಿ ಎಷ್ಟು ಅಗಲ ಮತ್ತು ದೊಡ್ಡದಾಗಿದೆ ಅಂದರೆ ನೋಡಿ. ಇದು ನೋಡಿ ಫ್ರೆಂಡ್ಸ್, ನೀವು ದ ರಿವರ್ ಈಸ್ ವೆರಿ ಡೀಪ್. ನಾವು ಹೀಗೆ ಹೋದರೆ ಫ್ರೆಂಡ್ಸ್, ಅಲ್ಲಿ ನಡ್ಬರ್ಕ ಏನಂತಾರೆ, ಸುಳಿ ಇದೆ ಅಂತಾರೆ ಫ್ರೆಂಡ್ಸ್. ನೀವು ಆ ಸುಳಿನ ನೋಡಿದ್ರೆ ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹೀಗೆ ಮತ್ತೆ ಹಿಂದಿನ ಬಾಗಿಲಿಂದ ಬಂದ್ವಿ. ಇವಳು ನನ್ನ ತಂಗಿ. ಹಾಂ, ಐ ಆಮ್ ಅ ಸಿಸ್ಟರ್ ಆಫ್ ಅನುಷ್ಕಾ. ನಿನ್ನ ಮಾರಿ ತೋರಿಸು. ಐ ಆಮ್ ಅ ಸಿಸ್ಟರ್ ಆಫ್ ದಿಸ್ ಗರ್ಲ್. ಹಾಯ್ ಫ್ರೆಂಡ್ಸ್. ನಡೀರಿ ಮುಂದೆ ಹೋಗೋಣ. ಹಿಂದೆ